ಇದ್ಯಾಕವರೇ ಹಿಂಗೆ ಹೇಳ್ತಿದ್ದೀರಿ? ಸ್ವಂತ ಮಗಳೇ ಮನೆ ಬಿಟ್ಟು ಹೋಗೋದ್ಮ್ಯಾಕೆ ಅದನ್ನೆಲ್ವ ಪುಟ್ಟಕ್ಕ ಹೇಳೋದು. ಏನಾಯ್ತವರೇ? ಸಮಾಧಾನ ಮಾಡ್ಕೇಳಿ. ಇಲ್ಲಿ ಯಾರೇ ಯೋನಿ ಹೇಳಿದ್ರು ಇಲ್ಲಿ ಬಂಗಾರ ಏಳೋದೆ ನಡೆಯೋದು. ನೀನ್ ಈ ಮನೆ ಸೊಸೆ ಆಗೋದ್ನ ಯಾರಿಂದಲೂ ತಡೆಯಕ್ ಆಗಕ್ಕಿಲ್ಲ. ಹಂಗಾರೆ ನೀ ಲಗ್ನ ನಿಲ್ಸಕ್ಕಿಲ್ಲ. ನಾನು ಅದ್ಯಾವ್ರೆ ಬಂದ್ ಹೇಳಿದ್ರು ನಿಲ್ಸಕ್ಕಿಲ್ಲ. ನೀನ್ ಹಿಂಗೆಲ್ಲ ಹೇಳ್ತಿ ಅಂತ ಗೊತ್ತಿದ್ದೆ. ಕೊನೆಯದಾಗಿ ನಿಂಗೆ ಪತ್ರಿಕೆ ಕೊಡುಮ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ್ಲೂ ನೀನ್ ಈ ಲಗ್ನ ನಿಲ್ಲಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ರೆ ದಯವಿಟ್ಟು ಇನ್ಯಾಕೆ ನೀನ್ ಈ ಮನೆ ಕಡಿಕೆನೆ ಬರ್ಬೇಡ. ನನ್ ಮಗನ್ ಲಗ್ನ ನಿಲ್ಲಿಸ್ಬೇಕು, ಅವನ್ ಜೀವನ ಹಾಳು ಮಾಡ್ಬೇಕು ಅಂತ ಬಂದ್ರೆ ಅದು ರಕ್ತ ಸಂಬಂಧಿಗಳೇ ಆದ್ರೂ ಅದನ್ನ ಮಾಡದೆ ದೂರ ಮಾಡಕ್ತೀನಿ. ಮನೆಗೆ ಈಟೆಲ್ಲ ನಡೀತಾವರೇ? ಅಯ್ಯೋ ಬಂಗಾರಮ್ಮರು, ನಿಮ್ಗೆ ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು. ಯೋನ್ ಮಾಡದವ ಆ ರಾಧಾ ಅಲ್ಲಿರೋ ಗಂಟ ನಮ್ಗೇನು ತಪ್ಪಿದ್ದಲ್ಲ. ರಾಧಾ ಯಾಕೆ ಹಿಂಗೆ ಮಾಡ್ತಾವಳೆ? ಅವಳು ಅವನಂಗೆ ಸ್ಥಾನ ಈಸ ತುಂಬಿಕೊಂಡಿರೋ ಹಾವು. ಈ ಇಸಿಯನ ಬಂಗಾರಿಗೆ ಹೇಳಿದ್ರೆ ಯಾವುದನ್ನ ಅವಳು ಕಿವಿಗೆ ಹಾಕೋತಾ ಇಲ್ಲ. ಅಮ್ಮವ್ರು ಯಾವತ್ತೂ ಹಿಂಗೆ ಮಾಡಕ್ಕಿಲ್ಲ. ಎಲ್ಲ ತಾಳೆ ಹಾಕಿ ನೋಡ್ತಾನೆ ತೀರ್ಮಾನ ತಗೊಳ್ಳೋದವ್ರು. ತಾಳೆ ಹಾಕ್ದಂಗೆ ಬಂಗಾರನ ಬುದ್ಧಿಗೆ ತೆರೆ ಎಳ್ದವಳೆ ಆ ಮನೆ ಹಾಳಿ. ಮೊಲದಂಗೆ ಇಟ್ಕೊಂಡು ಮಾರಿಯಾಗವಳೆ. ನಮ್ ಸ್ನೇಹ ಸಾಯೋದಕ್ಕೂ ಆ ಮನೆ ಹಾಳಿನೇ ಕಾರಣ. ಏನ್ ಹೇಳ್ತಿದ್ರಿ ಅವರೇ? ಹೌದು ಪುಟ್ಟಕ್ಕ, ಆ ಯಮರಾಕ್ಷಸಿ ಸಿಂಗಾರವನ್ ಜೊತೆ ಸೇರ್ಕೊಂಡು ಈ ಮನೆ ಹಾಳು ಕೆಲಸ ಮಾಡೋಳೆ. ಈಗಲೂ ಬಂಗಾರನ್ ಮನೆನ ಬಗ್ಯಕ್ಕೆ ಸಂಚ ಹಾಕವಳೆ ಆ ಮನೆ ಹಾಳಿ. ದೊರೆನ ಮದುವೆ ಆಗಿ ಆ ಮನೆನ ಸರ್ವನಾಶ ಮಾಡ್ಬೇಕು ಅಂತ ಹಠ ತಟ್ಟಾಳೆ ಆ ಮನೆ ಹಾಳಿ. ಆತನ್ ಸಣ್ಣ ಹುಡುಗಿ ಈಟೆಲ್ಲ ಕೆಲಸ ಮಾಡೋಳ? ನೋಡಕ್ ಮಾತ್ರ ಸಣ್ಣ ಹುಡುಗಿ, ಮಾಡೋದೆಲ್ಲ ಮನೆ ಹಾಳು ಬುದ್ಧಿ. ಎಲ್ಲಾರನ್ನು ಯಾಮಾರಿಸಿ ಆ ಮನೆಗೆ ಸೊಸೆಯಾಗಿ ಬಂದು ಬಂಗಾರ ಜಾಗನ ಕಿತ್ಕೊಂಡು ಬಂಗಾರನ ಬೀದಿ ಬಿಕಾರಿ ಮಾಡ್ಬೇಕು ಅನ್ನೋದೇ ಅವಳ ಉದ್ದೇಶ.